ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ KEA ಡೈರೆಕ್ಟರ್ ಕಡೆಯಿಂದ ವೆರಿ ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ಸ್ ಆದ್ರೆ ಬಂದಿರುವಂಥದ್ದು. ಸೊ ಯಾವ್ಯಾವ್ದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಫರ್ದರ್ ರೌಂಡ್ಸ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಯಾವ ರೌಂಡ್ಸ್ ಅಲ್ಲಿ ಆಡ್ ಮಾಡಬಹುದು ಏನು ಅಂತ ಹೇಳ್ಬಿಟ್ಟು ನೀವು ತುಂಬಾ ಕನ್ಫ್ಯೂಸ್ ಆದ್ರೆ ಆಗಿದ್ದೀರಾ. ಸೊ ಅದ್ರ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಜೊತೆಗೆ ಇವತ್ತಿನವರೆಗೂ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನಿತ್ತು ಅದರ ಬಗ್ಗೆ, ನೆಕ್ಸ್ಟ್ ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ, ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ BAMS ಆಪ್ಷನ್ ಎಂಟ್ರಿ ಬಗ್ಗೆ ಕೇಳ್ತಿದ್ರೆ ಅದ್ರ ಬಗ್ಗೆನೂ ಸಹ ಒಂದು ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇದೆಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ ಮುಂದೆ ಎಲ್ಲಾ ತರಹದ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಇಂಪಾರ್ಟೆಂಟ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತು ಟೈಮ್ ಏನ್ ಕೊಟ್ಟಿದ್ರು ನಿಮ್ಗೆ 29ನೇ ತಾರೀಕು ಸಂಜೆ 5 ಗಂಟೆವರೆಗೂ ಕೊಟ್ಟಿರುವಂತಹ ಟೈಮು ಇದೇ ಲಾಸ್ಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇದೇ ಒಂದು ಲಾಸ್ಟ್ ಡೇಟು. ಈ ಒಂದು ಲಿಂಕ್ ಅನ್ನ ಕ್ಲೋಸ್ ಮಾಡ್ತೀವಿ. ಫರ್ದರ್ ಯಾವುದೇ ತರದ ಎಕ್ಸ್ಟೆಂಡ್ ಆಗಲಿ ಅಥವಾ ಮತ್ತೊಂದು ಏನೂ ಸಹ ಇರೋದಿಲ್ಲ. 29ನೇ ತಾರೀಕು ಸಂಜೆ 5 ಗಂಟೆವರೆಗೂ ನೀವೇನೊಂದು ಆಪ್ಷನ್ಸ್ ಅನ್ನ ಎಂಟರ್ ಮಾಡ್ತೀರಾ ಅಷ್ಟೇ ಒಂದು ಕನ್ಸಿಡರ್ ಆದ್ರೆ ಆಗುವಂತದ್ದು. ಸೊ ಹಾಗಾಗಿ ಫೈನಲ್ ಪ್ರಿಂಟ್ಔಟ್ ಅನ್ನ ತಗೊಳ್ಳಿ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಇದೇ ಲಾಸ್ಟ್ ಆಗಿರುತ್ತೆ. ಯಾವುದೇ ತರದ ಮುಂದೆ ಡೇಟ್ ಅನ್ನಾದ್ರೆ ಎಕ್ಸ್ಟೆಂಡ್ ಆದ್ರೆ ಮಾಡೋದಿಲ್ಲ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಐಡಿಯಾ ಇರಲಿ. ನಾನು ಈಗಾಗಲೇ ಸ್ಟೂಡೆಂಟ್ಸ್ ಮಾರ್ನಿಂಗ್ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ ವಿಡಿಯೋ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಎಲ್ಲರದ್ದು ಸಹ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಾ ಅಂತ. ಅದನ್ನು ಇನ್ನೂ ಒಂದ್ಸಲಿ ಕಮೆಂಟ್ ಅನ್ನ ಮಾಡಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ ಇತ್ತು, ನಾನು ಸಹ ಹೇಳಿದ್ದೆ. ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುವಂತದ್ದು ಲೇಟ್ ಆಗುತ್ತೆ, ಹಾಗಾಗಿ ನಮ್ಮ ಒಂದು ರಿಸಲ್ಟ್ಸ್ ಬರೋದು ತಡ ಆಗ್ಬೋದು ಅಂತ ಹೇಳ್ಬಿಟ್ಟು. ಬಟ್ KEA ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ, ಇಲ್ಲ ತಡ ಆದ್ರೆ ಆಗೋದಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ, ನಾವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ಆಗಸ್ಟ್ 1ನೇ ತಾರೀಕು ಬರುತ್ತೆ. ಓಕೆನಾ? ಸೊ ಇದರಲ್ಲಿ ಯಾವುದೇ ತರದ ಚೇಂಜಸ್ ಇಲ್ಲ ಅಂತ ತಿಳಿಸ್ಕೊಟ್ಟಿರುವಂತದ್ದು. ಅಂಡ್ ನೆಕ್ಸ್ಟ್ ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು BAMS ಆಪ್ಷನ್ ಎಂಟ್ರಿ ಬಗ್ಗೆ ಹಾಗಾದ್ರೆ ಕೇಳ್ತಿದ್ರಿ. ಸೊ ಇದ್ರ ಬಗ್ಗೆ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಆಯುರ್ವೇದ ಕೋರ್ಸಸ್ ಗಳಿಗೆ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಯಾಕೆ ಅಂತಂದ್ರೆ ಇನ್ನೂ ಸಹ ಅವರ ಒಂದು ಡಿಪಾರ್ಟ್ಮೆಂಟ್ಸ್ ಕಡೆಯಿಂದ KEAಗೆ ಇನ್ನು ಆಯುರ್ವೇದದ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ರಿಲೀಸ್ ಆಗಿಲ್ಲ ಅಂತ. KEAಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ ಅಂತಂದ್ರೆ ಅವರು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಹೇಳಿದಾರೆ ಅಂತ ಅಂದ್ರೆ ಹೌದು ಕಂಬೈನ್ಡ್ ಕೌನ್ಸಿಲಿಂಗ್ ನಾವು ಮಾಡ್ತಿದ್ದು, ಬಟ್ ಈ ಒಂದು ಕೋರ್ಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲಾ ಕೋರ್ಸಸ್ ಆಪ್ಷನ್ ಎಂಟ್ರಿನೂ ಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಏನ್ ಮಾಡೋದಕ್ಕೆ ಇಲ್ಲ, ನೆಕ್ಸ್ಟ್ ನಾವು ಸೆಕೆಂಡ್ ರೌಂಡ್ ಗೆ ಒಂದು BAMS ಕೋರ್ಸಸ್ ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದಾರೆ. ಸೊ BAMS ಕೋರ್ಸ್ ಅನ್ನ ಯಾರೆಲ್ಲ ಹ್ಯಾಡ್ ಮಾಡಬೇಕು, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ವರೆಗೂ ವೇಟ್ ಮಾಡಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೇವಲ BAMS ಕೋರ್ಸಸ್ ಗಳು ಹೊಸದಾಗಿ ಆಡ್ ಆಗುತ್ತಲ್ವಾ ಆಪ್ಷನ್ ಎಂಟ್ರಿಗೆ, ಆಗ ನೀವು ಒಂದು ಕೋರ್ಸಸ್ ಅನ್ನ ಹ್ಯಾಡ್ ಮಾಡ್ಕೋಬಹುದು ಅಷ್ಟೇ. ಅದನ್ನ ಬಿಟ್ರೆ ಫರ್ದರ್ ಯಾವುದೇ ತರದ ಇಂಜಿನಿಯರಿಂಗ್ ಕೋರ್ಸಸ್, ನರ್ಸಿಂಗ್ ಕೋರ್ಸಸ್ ಯಾವುದನ್ನು ಹ್ಯಾಡ್ ಮಾಡೋದಕ್ಕೆ ಆದ್ರೆ ಸಾಧ್ಯನೇ ಇಲ್ಲ. ಜಸ್ಟ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ BAMS ಕೋರ್ಸಸ್ ಬಿಡ್ತೀವಿ ಅಂತ ಹೇಳಿದಾರೆ. ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಒಳಗಡೆ KE ಅವರಿಗೆ ಒಂದು ಆಯುರ್ವೇದ ಎಲ್ಲಾನು ಸಹ ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂತ ಅಂದ್ರೆ ಆಗ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಸೊ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ? ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಪೇರೆಂಟ್ಸ್ ಒಂದು ಡೌಟ್ ಅನ್ನ ಕೇಳಿದ್ರು. ಏನಂತ ಅಂದ್ರೆ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ಫಸ್ಟ್ ರೌಂಡ್ ಅಲ್ಲಿ ಈಗ ನಾವೆಲ್ಲಾ ತರದ ಕಾಲೇಜಸ್ ಅನ್ನ ಹ್ಯಾಡ್ ಮಾಡ್ಕೊಂಡಿದೀವಲ್ವಾ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೇಳಿದ್ರಿ ಯಾವುದೇ ತರದ ಕಾಲೇಜಸ್ ಅನ್ನ ಹ್ಯಾಡ್ ಮಾಡೋದಕ್ಕೆ ಆಗೋದಿಲ್ಲ ಏನು ಅಂತ ಹೇಳ್ಬಿಟ್ಟು. ನೋಡಿ, ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ತರದ ಥರ್ಡ್ ರೌಂಡ್ ಆದ್ರೆ ಇರೋದಿಲ್ಲ. ಈಗ ಫಸ್ಟ್ ರೌಂಡ್ ಅಲ್ಲಿ ಏನ್ ಕಾಲೇಜಸ್ ಆಡ್ ಮಾಡ್ಕೊಂಡಿರ್ತಾರ ಅಷ್ಟೇ ಕಾಲೇಜಸ್ ಸೆಕೆಂಡ್ ರೌಂಡ್ ಗೆ ಕನ್ಸಿಡರ್ ಆಗುವಂತದ್ದು. ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ತರದ ಕಾಲೇಜಸ್ ಅನ್ನಾಗ್ಲಿ ಮತ್ತೊಂದಾಗ್ಲಿ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಮಾಪ್ ಅಪ್ ರೌಂಡ್ ಅಂತ ನಡೆಸ್ಕೊಡ್ತಾರೆ. ಓಕೆನಾ? ಸೊ ಮಾಪ್ ಅಪ್ ರೌಂಡ್ ಅಲ್ಲಿ ಅವೈಲೇಬಿಲಿಟಿ ಆಫ್ ಕಾಲೇಜಸ್, ಎಷ್ಟು ಕಾಲೇಜಸ್ ಅಲ್ಲಿ ಸೀಟ್ಸ್ ಉಳಿದಿದಾವೆ, ಎಷ್ಟು ಕಾಲೇಜಸ್ ಅಲ್ಲಿ ಇನ್ನೂ ಸಹ ಸೀಟ್ಸ್ ಫಿಲ್ ಆಗಬೇಕು, ಆ ತರ ಕಾಲೇಜಸ್ ಮಾತ್ರ ಮಾಪ್ ಅಪ್ ರೌಂಡ್ ಅಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ನೀಟ್ ವಿದ್ಯಾರ್ಥಿಗಳು ಮಾಪ್ ಅಪ್ ರೌಂಡ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬಹುದಾಗಿರುತ್ತೆ. ಓಕೆನಾ? ಇದನ್ನ ಹೇಳಿರುವಂತದ್ದು. ಅದನ್ನ ಬಿಟ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಹ್ಯಾಡ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಬಂದು ನೀಟ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿದ್ದೀನಿ. ನೀಟ್ ವಿದ್ಯಾರ್ಥಿಗಳಿಗೆ ಯಾವುದೇ ತರದ ಥರ್ಡ್ ರೌಂಡ್ ಆದ್ರೆ ಇರೋದಿಲ್ಲ, ಮಾಪ್ ಅಪ್ ರೌಂಡ್ ಅಂತ ಇರುತ್ತೆ. ಸೊ ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಸ್ಟೂಡೆಂಟ್ಸ್ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬಹುದಾಗಿರುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ KCET ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಹಾಗಿದ್ರೆ ನಮ್ಗೆ ಯಾವ ರೀತಿ, ಈಗ ನಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನೆಲ್ಲ ಹ್ಯಾಡ್ ಮಾಡ್ಕೊಂಡಿದ್ವಿ, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಆಡ್ ಮಾಡೋದಕ್ಕೆ ಆಗಲ್ಲ, ನಮಗೂ ಸಹ ಗೊತ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಹ್ಯಾಡ್ ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ನೋಡಿ, ಮೊದಲಿಗೆ KEA ಡೈರೆಕ್ಟರ್ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ಈಗಲೇ ಕಾಲೇಜಸ್ ಅನ್ನ ಹ್ಯಾಡ್ ಮಾಡ್ಕೊಳ್ಳಿ, ಫರ್ದರ್ ರೌಂಡ್ಸ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡುವಂತಹ ಆಪ್ಷನ್ ಅನ್ನ ಕೊಡೋದಿಲ್ಲ ಅಂತ ಹೇಳಿದ್ರು. ಬಟ್ ನಾವಿರುವಂತಹ ಫ್ಯಾಕ್ಟ್ ಅನ್ನ ಮಾತಾಡ್ಕೊಳ್ಳೋದ ಆದ್ರೆ ಪ್ರತಿ ವರ್ಷನೂ ಸಹ ಇದೇ ತರ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಬಟ್ ಏನು ಅಂತ ಅಂದ್ರೆ ಈಗ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ನೀಟ್ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಮಾಪ್ ಅಪ್ ರೌಂಡ್ ಅಲ್ಲಿ ಕಾಲೇಜಸ್ ಆಡ್ ಮಾಡೋದಕ್ಕೆ ಕೊಡ್ತಾರೋ, ಸೊ ಅದೇ ರೀತಿಯಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಒಂದು ಅವಕಾಶವನ್ನ
ಅವಕಾಶವನ್ನಾದ್ರೆ ಕೊಡ್ತಾರೆ. ಓಕೆನಾ. ಬಟ್ ನಿಮ್ಗೆ ಸ್ಟೂಡೆಂಟ್ಸ್ ಅಲ್ಲಿ ಏನ್ ಮೈಂಡ್ ಅಲ್ಲಿ ಇರಬೇಕು ಅಂತ ಅಂದ್ರೆ, ಈಗ ಫಸ್ಟ್ ರೌಂಡ್ ಅಲ್ಲಿ ಸೀಟ್ಸ್ ಫಿಲ್ ಆಗುತ್ತೆ ಕಾಲೇಜಸ್ ಅಲ್ಲಿ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ಸ್ ಫಿಲ್ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಉಳಿದಿರುವಂತಹ ಕಾಲೇಜಸ್ ಅಲ್ಲಿ ಉಳಿದಿರುವಂತಹ ಕೋರ್ಸ್ಗಳಿಗೆ ಸೀಟ್ಗಳಿಗೆ ಅದರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿ ಆಗ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ಅಲ್ಲಿ ಬೇಕಿದ್ರೆ ಕಾಲೇಜಸ್ ಅನ್ನ ಆಡ್ ಮಾಡುವಂತ ಅವಕಾಶವನ್ನ ಕೊಡ್ತಾರೆ. ಓಕೆನಾ. ಸೊ ಯಾವಾಗ ಕೊಡ್ತಾರೆ ಅಂತಂದ್ರೆ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಅನ್ನ ನೋಡ್ಕೊಂಡು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಒಂದು ಆಪ್ಷನ್ ಅನ್ನ ಕೊಡುವಂತದ್ದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ. ಬಟ್ ಅದನ್ನ ಬಿಟ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ತರಹದ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ ಗಾಗ್ಲಿ ಇಲ್ಲ ಅಂತಂದ್ರೆ KCET ವಿದ್ಯಾರ್ಥಿಗಳಿಗಾಗ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಈಗ ಏನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದೀರಾ ಆ ಒಂದು ಕಾಲೇಜಸ್ ಅಲ್ಲೇ ಇರ್ತವೆ, ಅದಕ್ಕೆ ಬೇಕಿದ್ರೆ ಪ್ರಿಯಾರಿಟಿ ನಂಬರ್ಸ್ ಚೇಂಜ್ ಡಿಲೀಟ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಅದ್ಲು ಬದಲು ಅಂದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಓಕೆನಾ. ಅದನ್ನ ಬಿಟ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರು ಒಂದು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ನೆಕ್ಸ್ಟ್ ಈಗ ನೀಟ್ ವಿದ್ಯಾರ್ಥಿಗಳಿಗೆ ಮಾಪಪ್ ರೌಂಡ್ ಅಂತ ಇರುತ್ತೆ, KCET ವಿದ್ಯಾರ್ಥಿಗಳಿಗೆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಹಾಗೆ ಬೇಕಿದ್ರೆ ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ. ಇಷ್ಟನ್ನ ಅವ್ರು ಹೇಳಿರುವಂತದ್ದು. ಸೊ ಯಾರನ್ನು ಕನ್ಫ್ಯೂಸ್ ಆದ್ರೆ ಆಗ್ಬೇಡಿ. ಜೊತೆಗೆ ನಾನು ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 29ನೇ ತಾರೀಕು ಸಂಜೆ 5 ಗಂಟೆವರೆಗೆ ಏನ್ ಟೈಮ್ ಕೊಟ್ಟಿದ್ರು ಅದೇ ಒಂದು ಲಾಸ್ಟ್ ಡೇಟ್ ಆದ್ರೆ ಆಗಿರುತ್ತೆ, ಲಾಸ್ಟ್ ಟೈಮ್ ಆದ್ರೆ ಆಗಿರುತ್ತೆ. ಅಂಡ್ ನಿಮ್ಗೆ ಆಗಸ್ಟ್ 1ನೇ ತಾರೀಕು ಬಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ, ಅದಾದ್ಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್ ಅದಾದ್ಮೇಲೆ ಚಾಯ್ಸ್ ಎಂಟ್ರಿ ಅಡ್ಮಿಷನ್ ಪ್ರೊಸೀಜರ್ ಮತ್ತೊಂದು ಕಂಪ್ಲೀಟ್ ಆಗಿರುತ್ತೆ. ಸೊ ನಾವೆಲ್ಲಾನು ಎವ್ರಿ ಡೇ ಅಪ್ಡೇಟ್ಸ್ ನ ಕೊಡ್ತಾ ಹೋಗೋಣ. ಪ್ರತಿದಿನ ನಮ್ಮ ಒಂದು ಚಾನಲ್ ಅಲ್ಲಿ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾನೆ ಇದಾವೆ ರೆಗ್ಯುಲರ್ ಆಗಿ. ಸೊ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ವ್ಯೂವರ್ಸ್ ಬರ್ತಿದೆ, ಲೈಕ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ತಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇದೇ ತರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.